ಸೋಲಿಗೆ ನಮ್ಮ ಹಿರಿಯರೇ ಕಾರಣ ಅಂತ BY ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು. ಕಳೆದ ಬಾರಿ ವಿಧಾನಸಭಾ ಚುನಾವಣಾ ಸೋಲಿಗೆ ನಮ್ಮ ಹಿರಿಯರೇ ಕಾರಣ ಅಂತ BY ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಸೋಮಣ್ಣ ಯತ್ನಾಳ್ ಅಸಮಾಧಾನಕ್ಕೆ ವಿಜೇಂದ್ರ ಪ್ರತಿಕ್ರಿಯೆ ಇದು. ವಿಧಾನಸಭಾ ಚುನಾವಣಾ ಸೋಲಿಗೆ ಸಾಕಷ್ಟು ಕಾರಣಗಳಿವೆ. ಸೋಮಣ್ಣ ಹಾಗೆ ಯತ್ನಾಳ್ ವಿಚಾರ ಸರಿಯಾಗಿದೆ ಅಂತ ನಾನು ಹೇಳೋದಿಲ್ಲ. ಚಾಮರಾಜನಗರದಲ್ಲಿ BY ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರಮ ಹಾಕಬೇಕಿತ್ತು, ಆ ಶ್ರಮದಲ್ಲಿ ಆಗ್ತಕ್ಕಂಥ ಕೊರತೆ ಆಗಿದೆ ಅನ್ನೋ ಭಾವನೆ ನನ್ನಲ್ಲೂ ಕೂಡ ಇದೆ. ನನ್ನನ್ನು ಸೇರಿ ಎಲ್ಲರಲ್ಲೂ ಕೊರತೆ ಇತ್ತು, ಅದರಿಂದ ಹಿನ್ನಡೆ ಆಗಿದೆ ಅನ್ನೋದನ್ನು ಹೇಳಿದ್ದೇನೆ. ನಾನು ಹೇಳಿದೆ, ಎಲ್ಲ ಮುಖಂಡರು ಹೇಳಿದೆ, ನನ್ನನ್ನು ಸೇರಿಸೇ ಹೇಳ್ಕೊಂಡಿದ್ದೇನೆ. ನನ್ನ ಪರಿಶ್ರಮದಲ್ಲೂ ಕೂಡ ಎಲ್ಲೋ ಸ್ವಲ್ಪ ಕೊರತೆ ಉಂಟಾಗಿದೆ, ಹಾಗಾಗಿ ಎಲ್ಲರಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಹೇಳಿದ್ದೇನೆ. ಏನಣ್ಣ, ಸಂಪೂರ್ಣ ಸರಿ ಹೋಗಿದೆ ಅಂತ ಹೇಳೋದಿಲ್ಲ, ಆದರೆ ಸಾಕಷ್ಟು ಬದಲಾವಣೆ ಆಗಿದೆ. ಸದ್ಯದರಲ್ಲೇ ಎಲ್ಲವೂ ಕೂಡ ಸರಿ ಹೋಗ್ತದೆ, ನನಗೆ ಆ ವಿಶ್ವಾಸ ಇದೆ. ಅಷ್ಟು ದೊಡ್ಡ ನಾನಲ್ಲ, ಅವರಿನ್ನೂ ಸ್ಪರ್ಧೆ ಮಾಡ್ತಾರೆ ಅನ್ನೋ ಅಪೇಕ್ಷೆ ಇದೆ. ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕೂತು ಚರ್ಚೆ ಮಾಡಿದಾಗ ಅವ್ರು ಅಪೇಕ್ಷೆ ಪಟ್ಟರೆ ಕೇಂದ್ರ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸೋಮಣ್ಣ ಅವ್ರ ಮಾತನ್ನು ಅಪಾರ್ಥ ಮಾಡ್ಕೋಬೇಡಿ. ಅವರೊಬ್ಬರು ಹಿರಿಯರಿದ್ದಾರೆ. ಪಕ್ಷದ ಬೆಳವಣಿಗೆಗೆ ಅವ್ರದ್ದು ಕೂಡ ಒಂದು ಪಾತ್ರ ಇದೆ, ಅವ್ರದ್ದು ಕೂಡ ಒಂದು ಕೊಡುಗೆ ಇದೆ. 45 ವರ್ಷಗಳ ಸುದೀರ್ಘ ಒಂದು ಅನುಭವ ಇರ್ತಕ್ಕಂಥ ಒಬ್ಬ ಹಿರಿಯ ರಾಜಕಾರಣಿ ಅವರು. 2 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ 2ರಲ್ಲೂ ಗೆಲ್ತೇವೆ ಅನ್ನೋ ವಿಶ್ವಾಸದಲ್ಲಿದ್ದಂಥ ಸೋಮಣ್ಣ ಅವ್ರಿಗೆ ಸೋಲಾದಂಥ ಸಂದರ್ಭದಲ್ಲಿ ಸಹಜವಾಗಿ ಅವ್ರ ನೋವು ಇದೆ. ಆ ಸೋಲಿಗೆ ಬೇರೆ ಕಾರಣ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ರು ನಮ್ಮ ಪ್ರತಿನಿಧಿ ವಿನೋದ್. ಎಲ್ಲ ಒಂದ್ ಕಡೆ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಪಕ್ಷ ವಿನ್ ಆಗ್ಬೇಕಂತ ಹೇಳಿದ್ರೆ ಕಾರ್ಯಕರ್ತರ ಶ್ರಮ ಅಷ್ಟೇ ಮುಖ್ಯ. ಕಾರ್ಯಕರ್ತರಿಗೆ ಒಂದು ಒಳ್ಳೆ ನಾಯಕ ಇಲ್ಲ ಅಂತ ಹೇಳ್ತಿದ್ರು, ಆದ್ರೆ ಈಗ ಒಂದು ಒಳ್ಳೆ ನಾಯಕ ಸಿಕ್ಕಿದೆ ಅನ್ನುವಂಥದ್ದು ಒಂದು ಭರವಸೆ ಇದೆ ಕಾರ್ಯಕರ್ತರಲ್ಲಿ. ಕಾರ್ಯಕರ್ತರನ್ನ ಎಲ್ಲ ಒಂದ್ ಕಡೆ ಸಮಾಧಾನ ಮಾಡ್ತಾ ಇರುವಂತ ಪ್ರಯತ್ನ ಈ ಸ್ಟೇಟ್ಮೆಂಟ್ ಅಲ್ಲ. ಈಗ ಇಲ್ಲಿ ಸೋಮಣ್ಣ ಇರ್ಬೋದು ಅಥವಾ ಯತ್ನಾಳ್ ವಿಚಾರನೂ ಕೂಡ ಬಂದಿತ್ತು. ಇದು ಯಾವ ಆಂಗಲ್ ಅಂತ? ಬಹಳ ಪ್ರಮುಖವಾಗಿ ಆ ಚಾಮರಾಜನಗರದಲ್ಲಿ ಇವತ್ತು ಮಾತಾಡಿದಂತಹ ವಿಜೇಂದ್ರ ಅವರ ಹೇಳಿಕೆ ಸಾಕಷ್ಟು ಆ ಕಾರ್ಯಕರ್ತರಿಗೆ ಒಂದಷ್ಟು ಬೂಸ್ಟರ್ ಡೋಸ್ ಎಲ್ಲ ಕೊಟ್ಟರೆ, ಮತ್ತಷ್ಟು ಬಿಜೆಪಿಯಲ್ಲಿರುವಂತಹ ಹಿರಿಯರಿಗೆ ಈ ಒಂದು ಸೋಲನ್ನು ಹಿರಿಯರ ಮೇಲೆ ಹಾಕುವಂತಹ ಕೆಲಸವನ್ನು ವಿಜೇಂದ್ರ ಅವರು ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಅವ್ರು ಮಾತಾಡಿದ ಸಂದರ್ಭದಲ್ಲೂ ಕೂಡ ನಮ್ಮ ಪಕ್ಷ ವಿರೋಧ ಪಕ್ಷದಲ್ಲಿದ್ದಾಗ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಅಧಿಕಾರಕ್ಕೆ ಬರ್ತಿದ್ದಾಗಲೇ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದಕ್ಕೆ ಕಾರಣ ಅಂತಂದರೆ ನಾವು ಅಧಿಕಾರ ನಡೆಸುವಂಥವ್ರು, ಅಧಿಕಾರಕ್ಕೆ ಬರ್ತಿದ್ದಾಗಲೇ ನಾನು ಅನ್ನೋ ಮನಸ್ಥಿತಿ ಬರುತ್ತೆ. ಅಧಿಕಾರ ಇಲ್ಲ ಸಂದರ್ಭದಲ್ಲಿ ನಾವೆಲ್ಲರೂ ಅನ್ನುವಂತಹ ಮನಸ್ಥಿತಿ ಅವರಲ್ಲಿರುತ್ತೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಕಳೆದ ಚುನಾವಣೆ ಸೋಲಿಗೆ ನಮ್ಮ ಪಕ್ಷದ ಕೆಲ ತಪ್ಪುಗಳು ಕಾರಣ ಅಂತ ಹೇಳ್ತಾ ಇದ್ರು. ಅಂದರೆ ಆ ಕಳೆದ ಚುನಾವಣೆಯಲ್ಲಿ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಯಾವ ರೀತಿಯಾಗಿ ಬಿಜೆಪಿ ನಡೆಸ್ಕೊಳ್ತು, ಈ ಒಂದು ಸೋಲಿಗೆ ಕಾರಣ ಅನ್ನುವ ಹಾಗೆ ಅವರ ಪರೋಕ್ಷವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿಜೇಂದ್ರ ಅವರು ಸಾಕಷ್ಟು ಹಿರಿಯರು ಒಂದಷ್ಟು ಅಸಮಾಧಾನಗಳಂತೂ ಇದ್ದೇ ಇರುತ್ತೆ. ಬಹಳ ಪ್ರಮುಖವಾಗಿ ಯತ್ನಾಳ್ ಅವರಿರ್ಬೋದು, ಸೋಮಣ್ಣ ಅವರಿರ್ಬೋದು, ಈಗಲೂ ಕೂಡ ಟಿಲ್ ಟುಡೇ ಕೂಡ ಸಾಕಷ್ಟು ಅಸಮಾಧಾನ ಇಟ್ಕೊಂಡಿದ್ದಾರೆ. ಈ ವಿಚಾರವಾಗೂ ಕೂಡ ಅವರು ಎಲ್ಲವೂ ಸರಿ ಹೋಗುದೇ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ ಅನ್ನೋ ಮಾತುಗಳು ಹೇಳ್ತಾರೆ. ಅಂದರೆ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ವಿಜೇಂದ್ರ ಅವರು ಅಷ್ಟು ಆರಂಭದಲ್ಲಿ ಇದ್ದಂತಹ ಕೋಪ ಎಲ್ಲೋ ಕಳೆದ 1 ವಾರಗಳಿಂದ ಒಂದಷ್ಟು ತಣ್ಣಗಾಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹೀಗಾಗಿ ಎಲ್ಲವೂ ಸರಿಯಾಗಿಲ್ಲ, ಆದರೆ ಒಂದಷ್ಟೊಂದು ಬದಲಾವಣೆಗಳು ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಸರಿ ಹೋಗ್ಬೋದು ಅನ್ನೋ ಮಾತುಗಳನ್ನು ಹೇಳ್ತಾರೆ. ಬಹಳ ಪ್ರಮುಖವಾಗಿ ಚಾಮರಾಜನಗರ ಮತ್ತು ವರ್ಣಾ ಕ್ಷೇತ್ರದ ಸೋಲಿನ ಬಗ್ಗೆ ಕೇಳಿದಾಗ ಕೂಡ ಈ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡೋಕ್ಕಾಗಲ್ಲ. ಈಗಾಗಲೇ ಸೋಮಣ್ಣ ಅವರು ಎಲ್ಲವನ್ನೂ ಕೂಡ ಹೇಳಿದ್ದಾರೆ ಮೂಲಕವಾಗಿ. ಪಕ್ಷದಲ್ಲಿ ಇರುವಂತಹ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ಇವತ್ತು ಚಾಮರಾಜನಗರದಲ್ಲಿ ಮಾತಾಡಿರುವಂತಹ ಹೇಳಿಕೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿರುವಂತಹ ಹಿರಿಯರು ಯಾವ ರೀತಿ ವಿಜೇಂದ್ರ ಅವರ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ರಿಕೇಶ್, ಆಲ್ ರೈಟ್, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಡೀಟೇಲ್ಸ್.